ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಗರದ 8 ಕಡೆ ಸೆನ್ ಸ್ಟೇಷನ್ಗಳಿದ್ದಾವೆ. ಆದರೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಸೈಬರ್ ವಂಚನೆ ತಡೆಗೆ ಒಂದು ಹೊಸ ಪ್ಲಾನನ್ನು ಮಾಡಿದ್ದಾರೆ. ಒಂದು ಹೊಸ ಆವಿಷ್ಕಾರಕ್ಕೆ ಅವರು ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು QR ಕೋಡ್ ಒಂದು ಸಿಸ್ಟಮನ್ನು ತಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸೈಬರ್ ಠಾಣೆಯಲ್ಲಿ ಒಂದು ಹೊಸ ಪ್ಲ್ಯಾನ್ ರೂಪಿಸ್ಕೊಂಡಿದ್ದಾರೆ. ಅದು QR ಕೋಡ್ ಸಿಸ್ಟಮ್. ಅಲ್ಲಿ ಸಿಬ್ಬಂದಿ ಆಗಲಿ, ಅಧಿಕಾರಿ ಇರಲಿ ಇಲ್ಲದಿರಲಿ, ಯಾವ ವ್ಯಕ್ತಿ ಅಲ್ಲಿ ಹೋಗಿ ವಂಚನೆ ಆಗಿತ್ತು ಅಂತಂದರೆ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅವರ ಸಮಸ್ಯೆ ಅರ್ಧದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು. ಸರಿ, ನಾವೀಗ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ಪಕ್ಕದಲ್ಲಿರುವಂತಹ ಈ ಒಂದು ಸ್ಟೇಷನ್ ಹೊಸದಾಗಿ ಈಗ ಪ್ರಾರಂಭ ಆಗಿರುವಂಥದ್ದು. ಇದು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಆಗಿರುವಂಥದ್ದು. ಇದು ಈಗ ಹೊಸದಾಗಿ ಪ್ರಾರಂಭ ಆಗಿರುವಂಥ ಅಂದರೆ ಇಲ್ಲಿ ಪ್ರಾರಂಭ ಆಗಿದೆ. ಇದರ ಹೊಸ ಇದರ ವಿಶೇಷತೆ ಅಂತಂದರೆ QR ಕೋಡ್ ಸಿಸ್ಟಮ್. ನೋಡಿ, ನೇಮ್ ಬೋರ್ಡಲ್ಲೇ ಒಂದು QR ಕೋಡನ್ನು ಪ್ಲ್ಯಾನನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅಲ್ಲಿ ಇಡೀ ಒಂದು ಸ್ಟೇಷನ್ನ ಡೀಟೇಲ್, ಸಂಪೂರ್ಣವಾದಂಥ ಡೇಟಾ, ಅಂದರೆ ಯಾವುದೇ ಫ್ರಾಡ್ ಆಗಿಲ್ಲ, ಅದು ಆನ್ಲೈನ್ ಫ್ರಾಡ್ ಆಗಿರ್ಬೋದು, ಮತ್ತು ಅಮೌಂಟ್ ಹ್ಯಾಕ್ ಮಾಡುವಂಥ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಏನೇ ಇದ್ರೂ ಕೂಡ ಈ ಒಂದು ಅದರಲ್ಲಿ ಸಾಲ್ವ್ ಆಗುವಂಥದ್ದು ನೋಡ್ಬೋದು. ಈಗ ನೀವು ಎಂಟ್ರಿ ಆಗಿದ ತಕ್ಷಣ ಒಳಗಡೆ ಒಂದು ಸ್ಕ್ಯಾನ್ ಬೋರ್ಡರ್ ಸಿಸ್ಟಮನ್ನು ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ರಿಯಲ್ ಆಗಿ ನಾವು ಇಲ್ಲಿ ನೋಡೋದಾದರೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಒಂದು ಹೊಸ ಒಂದು ಪ್ಲ್ಯಾನನ್ನು ರೂಪಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಈಗ ನಾವೇ ಖುದ್ದಾಗಿ ಇಲ್ಲಿ ಸ್ಟೇಷನ್ ಒಳಗಡೆ ಬಂದಿದ್ದೇವೆ. ಯಾವೊಬ್ಬ ವ್ಯಕ್ತಿ ದೂರದಾರ ಬಂದಂಥ ನೇರವಾಗಿ ಈಗ ನೇರವಾಗಿ ಅಲ್ಲಿ ಸಿಬ್ಬಂದಿಯನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ, ಅಧಿಕಾರಿಯನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ತನ್ನ ಫೋನನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಒಂದು QR ಕೋಡ್ ಸ್ಕ್ಯಾನ್ ತಂದು ಈಗ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಓಪನ್ ಲಿಂಕ್ ಅಂತ ಬರುತ್ತೆ. ಇಲ್ಲಿ ಓಪನ್ ಲಿಂಕ್ ಮಾಡಿದ ತಕ್ಷಣವೇ ಇಲ್ಲಿ ಸಂಪೂರ್ಣವಾದಂತಹ ಇಲ್ಲಿ ಮಾಹಿತಿ ಕೂಡ ಸಿಗುವಂಥದ್ದು. ಈ ಒಂದು ನೋಡಿ, ಇಲ್ಲಿ ಕೂಡ ಟೋಟಲ್ ಇಡೀ ಸ್ಟೇಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ನಾವೀಗ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೇಮ್ ಬೋರ್ಡ್ ಏನಿದೆ, ಇಲ್ಲಿ ನೇಮ್ ಬೋರ್ಡಲ್ಲಿ ಬಂದರೂ ಸಹ ಅಲ್ಲೂ ಕೂಡ ಒಂದು ವ್ಯವಸ್ಥೆ ಇರುವಂಥದ್ದು. ನೋಡಿ, ಈಗ ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ್ರೆ ಓಪನ್ ಲಿಂಕ್ ಅಂತ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಇಡೀ ಒಂದು ಈ ಸೈಬರ್ಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿ ಇದರಲ್ಲಿ ಸಿಗುವಂಥದ್ದು. ಸ್ಟೇಷನ್ ಅಡ್ರೆಸ್ ಆಗಿರ್ಬೋದು, ಸ್ಟೇಷನ್ ಇಮೇಲ್ ಆಗಿರ್ಬೋದು, ಸಂಪೂರ್ಣವಾದಂಥ ಡೇಟಾ. ಆದರೆ ಇಂಪಾರ್ಟೆಂಟ್ ಅಂದರೆ ಬೆಂಗಳೂರು ನಗರದಲ್ಲಿ ಈ ರೀತಿ ಇದೆ ಅಂತ ಇನ್ನೂ ಕೂಡ ಪ್ಲ್ಯಾನನ್ನು ಮಾಡಿಲ್ಲ. ಬಟ್ ಗ್ರಾಮಾಂತರ ಪೊಲೀಸರು ಒಂದು ಹೊಸವಾದಂತಹ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. DSP ನಂಬರ್ ಕೂಡ ಇದರಲ್ಲಿರುತ್ತೆ. ಜೊತೆಗೆ ಇನ್ನೊಂದು ವಿಶೇಷ ಅಂತ ಅಂದರೆ ಇಲ್ಲಿ ಯಾವೊಬ್ಬ ವ್ಯಕ್ತಿ ದೂರದಾರ ಬಂದು ಇಲ್ಲಿ ಏನೇ ಒಂದು ನಮ್ಮದು ನ್ಯಾಷನಲ್ ಕ್ರೈಮ್ ಆಗಿರ್ಬೋದು, ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಏನೇ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು DSP ಅವರಿಗೆ ಅದು ನೇಮ್ ಹೋಗುತ್ತದೆ, ಅಂದರೆ ಅವರಿಗೆ ಕರೆ ಹೋಗುತ್ತೆ, ಒಂದು ಮೆಸೇಜ್ ಹೋಗುತ್ತೆ. ಇಮಿಡಿಯೇಟ್ಲಿ ಅವರನ್ನು ಅಲರ್ಟ್ ಮಾಡುವಂಥ ಮೆಸೇಜ್ ಅವರಲ್ಲಿ ಹೋಗುವಂಥದ್ದು. ಅವರು ಕೂಡಲೇ ದೂರದಾರರನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಆ ರೀತಿಯಾದಂಥ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದಾರೆ. ಕೇವಲ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಷ್ಟೇ ಸಂಬಂಧ ಅಲ್ಲ, ಇದನ್ನು ಓಪನ್ ಮಾಡಿದ್ರೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸೈಬರ್ ಸ್ಟೇಷನ್ನ ನಂಬರ್ ಆಗಿರ್ಬೋದು, ಮತ್ತು ಆ ಒಂದು ಮೇಲ್ ಆಗಿರ್ಬೋದು, ಮೇಲ್ ಐಡಿ ಪ್ರತಿಯೊಂದು ಕೂಡ ಇದರಲ್ಲಿ ಸಿಗುತ್ತೆ. ಜೊತೆಗೆ ನೋಡ್ಬೋದು, ಪ್ರತಿಯೊಂದು ಕೂಡ ಸೈಬರ್ ವಂಚನೆಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಫ್ರಾಡ್ ಕೇಸ್ಗಳ ವಿಚಾರ ಆಗಿರ್ಬೋದು, ಮತ್ತು ಏನೋ ಒಂದು ಲಿಂಕ್ ಕಳಿಸಿ ಲಿಂಕ್ ಮೂಲಕವಾಗಿ ಅಮೌಂಟ್ ಕೊಡುವಂಥದ್ದಾಗಿರ್ಬೋದು, ಹೆಲ್ಪ್ಲೈನ್ ಆಗಿರ್ಬೋದು, ಮತ್ತು ಇನ್ವೆಸ್ಟ್ ಮಾಡಿ ತುಂಬ ಜನ ಇನ್ವೆಸ್ಟ್ ಮಾಡಿ ಅಂತ ಬರುತ್ತೆ. ಸೋಷಿಯಲ್ ಮೀಡಿಯಾಗಳೆಲ್ಲ ಬಗ್ಗೆ ಏನಾದರೂ ಸಮಸ್ಯೆಗಳಾದರೆ ಪ್ರತಿಯೊಂದಕ್ಕೂ ಕೂಡ ಡಿಜಿಟಲ್ ಅರೆಸ್ಟ್ ಆಗುವಂಥ ಪ್ರತಿಯೊಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈ ಒಂದು QR ಕೋಡ್ ಸಿಸ್ಟಮ್ನಲ್ಲಿ ಒಂದು ಅಪ್ಡೇಟ್ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆದ ಕಾಂಟ್ಯಾಕ್ಟ್ ಯುವರ್ಸ್ ಅಂದರೆ ನೇಮ್ ಆಗಿರ್ಬೋದು, ಅವರ ಇಮೇಲ್ ID, ಮೊಬೈಲ್ ಹಾಕಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಮೆಸೇಜ್ ಹಾಕಿ ಸೆಂಡ್ ಹೊಡೆದ್ರೆ ಅದು ಡೈರೆಕ್ಟಾಗಿ DSP ಅವ್ರಿಗೆ ಹೋಗುತ್ತೆ. ಕೂಡಲೇ ಅದು ಕಂಪ್ಲೇಂಟ್ ಆಗುವಂಥದ್ದು. ಲೊಕೇಶನ್ ಇದೆ, ಪ್ರತಿಯೊಂದು ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಈ ಒಂದು ಸೈಬರ್ ಪ್ರಕರಣವನ್ನು ತಡೆಯುವಂಥ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಒಂದು ಹೊಸ ಪ್ರಯತ್ನಕ್ಕೆ ಅವರು ಮುಂದಾಗಿರುವಂಥದ್ದು. ನಗರದಲ್ಲಿ ಕೂಡ ಇನ್ನೂ ಯಾವುದೇ ಈ ರೀತಿಯಾದಂಥ QR ಕೋಡ್ ಸಿಸ್ಟಮ್ ಇನ್ನೂ ಜಾರಿಯಾಗಿಲ್ಲ. ಅಂದರೆ ಸ್ಟೇಷನ್ಗೆ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು, ಅಂದರೆ ಕೆಲವರು ಗೊತ್ತಿರಲ್ಲ, ಕೆಲವರು ಸಿಬ್ಬಂದಿ ಇರ್ತಾರೆ, ಇನ್ಸ್ಪೆಕ್ಟರ್ ಬರಬೇಕು ಅನ್ನೋ ಥರ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಹೀಗಾಗಿ ತಡ ಆಗುವಂಥದ್ದು ಗ್ಯಾರಂಟಿ. ಯಾಕಂದರೆ ಈಗ ಸಡನ್ನಾಗಿ ಹ್ಯಾಕ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಹಣ ಬೇಗ ಒಂದು ಟ್ರ್ಯಾಕ್ಗೆ ಹೋಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇದು ಒಂದು ಸಮಸ್ಯೆ ಆಗುವಂಥದ್ದು. ಹೀಗಾಗಿ ಇದು ಈ ರೀತಿಯ ಸಮಸ್ಯೆಗಳು ಜನರಿಗೆ, ಯಾವುದೇ ರೀತಿಯ ಸಾರ್ವಜನಿಕರಿಗೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಯಾವ ಸಾರ್ವಜನಿಕ ವ್ಯಕ್ತಿ ಸ್ಟೇಷನ್ಗೆ ಬಂದು ನೇರವಾಗಿ ಈ ಒಂದು QR ಕೋಡ್ ಸಿಸ್ಟಮನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅಂಗೈಯಲ್ಲೇ ಎಲ್ಲ ಒಂದು ಸಂಪೂರ್ಣವಾದಂಥ ಡೇಟಾ ಮಾಹಿತಿ, ಕೊಡುಗೆ ಕಂಪ್ಲೇಂಟ್ ಕೊಡುವಂಥ ಎಲ್ಲ ಒಂದು ಮಾಹಿತಿಯನ್ನು
ಈ ಒಂದು QR ಕೋಡ್ ಸಿಸ್ಟಮಲ್ಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ನಗರದ ಅಂದರೆ ಗ್ರಾಮಾಂತರ ಭಾಗದ ಸಾಕಷ್ಟು ಮಂದಿ ಕೊಡ್ಬೋದು. ಒಂದು ವೇಳೆ ಈ ಬೆಂಗಳೂರಿಗೆ ಬರದಿದ್ದಲ್ಲಿ ಅವರು ಆಯಾ ಠಾಣಾ ವ್ಯಾಪ್ತಿಯಲ್ಲೂ ಕಂಪ್ಲೇಂಟನ್ನು ಕೊಡ್ಬೋದು ಅಂತೇಳಿ ಎರಡು ರೀತಿಯ ಮಾಡಿದ್ದಾರೆ. ಅಂದರೆ ಒಂದು ಹೊಸ ಪ್ರಯತ್ನ ಅಂದರೆ QR ಕೋಡ್ ಸಿಸ್ಟಮ್ ಮಾಡಿರುವಂಥದ್ದು. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.